ಕಳೆದ ವಿಡಿಯೋದಲ್ಲಿ ನಾನು HSTR ಗೆ ಸಂಬಂಧಿಸಿದಂತೆ ಹೇಳಿದ್ದೆ. ಅರ್ಹತೆ ಬಂದು ನೀವು ಡಿಗ್ರಿಯನ್ನ ಮಾಡಿರಬೇಕು ಮತ್ತು B.Ed ಅನ್ನ ಮಾಡಿರಬೇಕು ಅಂತ. ಮತ್ತೆ ಯಾವುದೇ TET ಮತ್ತು PG ಯ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಮೊದಲನೇದಾಗಿ ಇದನ್ನ ತಿಳ್ಕೊಳ್ಳಿ. ಎಷ್ಟೋ ಜನಕ್ಕೆ ಇದು ಡೌಟ್ ಇದೆ, ನಾವು PG ಮಾಡಿರ್ಬೇಕಾ ಅಥವಾ TET ಆಗಿರ್ಬೇಕಾ ಅಂತ. ಯಾವುದೇ ರೀತಿಯಾದಂತಹ TET ಅವಶ್ಯಕತೆ ಇರೋದಿಲ್ಲ. ಇನ್ನು CET ಯನ್ನ ಎಷ್ಟು ಪರ್ಸೆಂಟ್ ತಗೊಳ್ತಾರೆ ಮತ್ತೆ ಡಿಗ್ರಿ ಅಥವಾ B.Ed ಸ್ಕೋರ್ಗಳನ್ನೇನಾದ್ರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಹೌದು, ಖಂಡಿತ. ಇದರಲ್ಲಿ ಡಿಗ್ರಿಲಿ ಬಂದು 20% ಸ್ಕೋರ್ನ ಕನ್ಸಿಡರ್ ಮಾಡ್ತಾರೆ ಮತ್ತು B.Ed ಅಲ್ಲಿ 10% ತಗೊಳ್ತಾರೆ. ಇನ್ನು ಉಳಿದಂತೆ 70%ಗೆ ನೀವೇನ್ ಮಾಡೋದು, CET ಎಕ್ಸಾಮ್ನ ಬರೀತಕ್ಕಂಥದ್ದು. ಇನ್ನು HSTR ನಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಸಂಬಂಧಿಸಿದಂತೆ ಹೇಳೋದಾದ್ರೆ 2 ಪೇಪರ್ಗಳು ಬರ್ತವೆ ಸ್ಪೆಸಿಫಿಕ್ ಆಗಿ. ಅಲ್ಲಿ ಮೊದಲನೇ ಪೇಪರ್ ಬಂದು GK ಪೇಪರ್ ಆಗಿರುತ್ತೆ. ಇದರಲ್ಲಿ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಮೆಂಟಲ್ ಎಬಿಲಿಟಿ, ಇಂಗ್ಲಿಷ್, ಕಂಪ್ಯೂಟರ್, ಈ ರೀತಿ 5 ವಿಷಯಕ್ಕೆ ಸಂಬಂಧಿಸಿದಂತೆ 100 ಮಾರ್ಕ್ಸ್ಗಳು ಇರ್ತವೆ. 100 ಪ್ರಶ್ನೆಗಳು, 100 ಅಂಕಗಳು. ನೆಕ್ಸ್ಟ್ ಬಂದು ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ 2. ಇದರಲ್ಲಿ ನೀವು ಯಾವ ಸಬ್ಜೆಕ್ಟ್ ನಲ್ಲಿ ನೀವು ಪದವಿಯನ್ನ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಟೀಚರ್ ಆದ್ರೆ ಅದ ಸಮಾಜ ಪತ್ರಿಕೆ ಇರ್ತೈತಿ, ಇಲ್ಲ ಕನ್ನಡ ಆಯ್ತು ಅಂದ್ರೆ ಕನ್ನಡ ಪತ್ರಿಕೆ ಇರ್ತೈತಿ. ಈ ತರ ನಿಮ್ಮ ನಿರ್ದಿಷ್ಟ ಪತ್ರಿಕೆಯಲ್ಲಿ 100 ಅಂಕಗಳಿಗೆ ಇರ್ತದೆ, 100 ಪ್ರಶ್ನೆಗಳಿರ್ತವೆ. ಈ ಪತ್ರಿಕೆಯಲ್ಲಿ ನೀವು ಹೆಚ್ಚು ಮಾರ್ಕ್ಸ್ ಅನ್ನ ಪಡೆಯುವ ಸಂಭವ ಇರ್ತದೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಕಡೆ ನೀವು ಹೆಚ್ಚು ಗಮನವನ್ನ ಕೊಡಿ. ಹಾಗೆ GKಗೂ ಕೂಡ ಈಗ ಆಲ್ರೆಡಿ ನೀವು STA ಗಳಿಗೆಲ್ಲ ಅಭ್ಯಾಸ ಮಾಡಿದ್ರೆ ಅದೇ ಆಲ್ಮೋಸ್ಟ್ ಕವರ್ ಆಗ್ತದೆ. ಇನ್ನು ಸ್ವಲ್ಪ ಬಂದು ಸೈಕಾಲಜಿ, ಇದನ್ನೆಲ್ಲ ಹಳೆ ಕ್ವಶನ್ ಪೇಪರ್ಸ್ಗಳನ್ನ ಬಿಡಿಸಿದ್ರೆ ನೀವು ಹೆಚ್ಚು ಅಂಕಗಳನ್ನ ಪಡೆಯಬಹುದು. HSTR ಸಂಬಂಧಿಸಿದಂತೆ ಹಿಂದಿನ ವರ್ಷಗಳ ಕಟ್ ಆಫ್ ನೋಡಿದಾಗ 2015ರಲ್ಲಿ ನಾವು ಕೂಡ ಎಕ್ಸಾಮ್ನ ಬರ್ತಿದ್ವಿ. ಆ ಸಮಯದಲ್ಲಿ ಟೋಟಲ್ 3151 ಪೋಸ್ಟ್ಗಳಿದ್ದು, ಇದು ಡಿವಿಷನ್ ವೈಸ್ ನಡೀತಕ್ಕಂಥ ಎಕ್ಸಾಮ್. GPSTR ತರ ಬಂದು ಡಿಸ್ಟಿಕ್ ವೈಸ್ ಎಕ್ಸಾಮ್ ನಡೆಯೋದಿಲ್ಲ, ಡಿವಿಷನ್ ವೈಸ್. ನಿಮ್ಗೆ ಗೊತ್ತಿದೆ 4 ಡಿವಿಷನ್ಗಳಿರ್ತವೆ. ಹೋದ ಬಾರಿ ಬೆಳಗಾವಿ ಮತ್ತು ಕಲಬುರಗಿ ಡಿವಿಷನ್ ಅಲ್ಲಿ ಹೆಚ್ಚು ಪೋಸ್ಟ್ಗಳಿದ್ದು, ಮೈಸೂರು ಮತ್ತು ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆ ಪೋಸ್ಟ್ಗಳಿದ್ದು ಅಂತ ಹೇಳ್ಬಹುದು. ಇದರಲ್ಲಿ ಒಂದು ಅಂತಂದ್ರೆ ಹೋದ್ ಸಾರಿ ಕಟ್ ಆಫ್ ಬಂದು ಸಮಾಜ ವಿಜ್ಞಾನಕ್ಕೆ ಜನರಲ್ ಕ್ಯಾಟಗರಿ ನೋಡೋದಾದ್ರೆ 72 ಇಂದ 75 ತನಕ ಇರ್ತಿತ್ತು. ರೂರಲ್ ಕನ್ನಡ ಮಾಧ್ಯಮ ಇವೆಲ್ಲ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ 1% 2% ವೇರಿಯೇಷನ್ ಅಷ್ಟೇ. ನೀವೇನಾದ್ರೂ ನನ್ಗೆ ಪಕ್ಕಾ ಕೆಲಸ ಬೇಕೇ ಬೇಕು HSTR ಅಲ್ಲಿ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು, 75%, 75 ಅಂಡ್ ಅಬೌವ್ ತೆಗಿತು ಅಂದ್ರೆ ಕನ್ಫರ್ಮ್ ನಿಮ್ಗೆ ಒಂದು ಹುದ್ದೆ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು. ಮತ್ತೆ ಕಟ್ ಆಫ್ ನಾವು ಯಾವ ರೀತಿ ನಿರ್ಧರಿಸಬಹುದು ಅಂತಂದ್ರೆ, ಆ ಕ್ವಶನ್ ಪೇಪರ್ ಡಿಫಿಕಲ್ಟಿ. ಮೊದಲನೇದಾಗಿ ಮೇನ್ ರೀಸನ್ ಕ್ವಶನ್ ಪೇಪರ್. ಆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಇತ್ತು ಅಂತಂದ್ರೆ 65 ಆಗ್ಬೋದು, ಈಸಿ ಇತ್ತು ಅಂದ್ರೆ ಅಬೌವ್ 75 ಆಗ್ಬೋದು. ಇದು ಡಿಪೆಂಡ್ ಆಗುತ್ತೆ. ಇನ್ ಸೆಕೆಂಡ್ ಒಂದು ಬಂದು ಎಕ್ಸಾಮ್ ನ ಬರೀತಾ ಇರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಡಿಪೆಂಡ್ ಆಗುತ್ತೆ. ಅಂದ್ರೆ ಈಗ 2015ರಿಂದ ಈಚೆಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮ್ ಆಗಿಲ್ಲ. ಈ ಎಕ್ಸಾಮ್ 2026ರಲ್ಲಿ ಕನ್ಫರ್ಮ್ ಆಗೋದ್ರಿಂದ ಈಗಿರ್ತಕ್ಕಂಥ GPT ಶಿಕ್ಷಕರು ಕೂಡ ಎಕ್ಸಾಮ್ ನ ಬರೀಬಹುದು. ಮತ್ತು ಕಳೆದ 10 ವರ್ಷಗಳಿಂದ ಬಂದಿರತಕ್ಕಂಥ ಹೊಸ ಪ್ರಶಿಕ್ಷಣಾರ್ಥಿಗಳು ಅವರು ಕೂಡ ಬರೀಬಹುದು. ಹೆಚ್ಚು ಹುದ್ದೆಗಳು, ಕಡಿಮೆ ಹುದ್ದೆಗಳು, ಹೆಚ್ಚು ಆಸ್ಪಿರೆಂಟ್ಸ್ ಇದ್ರು ಕೂಡ ಅದು ಕೂಡ ಕಟ್ ಆಫ್ ಮೇಲೆ ಪ್ರಭಾವ ಬೀರುತ್ತೆ ಅನ್ಬೋದು. ನಾನು ಹೇಳೋದೇನು ಅಂತಂದ್ರೆ, ನೀವು ಕಟ್ ಆಫ್ ಬಗ್ಗೆ ಯಾವುದೇ ರೀತಿಯಾದಂತ ಹೊರಿಯನ್ನ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಅಭ್ಯಾಸದ ಮೇಲೆ ಗಮನವನ್ನ ಕೊಡಬೇಕು. ನಿಮ್ಗೆ ಏನ್ ಬೇಕು, ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಹುದ್ದೆ. ಆ ಹುದ್ದೆಯನ್ನ ಪಡೆಯುತ್ತೀನಿ ಅಂತ ಹೇಳಿ ನೀವು ಅಭ್ಯಾಸವನ್ನ ಮಾಡೋದ್ರ ಕಡೆ ಗಮನ ಕೊಟ್ರೆ ಖಂಡಿತ ನೀವು ಅದರಲ್ಲಿ ಯಶಸ್ವಿ ಆಗ್ಬೋದು. ಯಾವುದೇ ರೀತಿಯಾದಂತ ಅನುಮಾನ ಇರೋದಿಲ್ಲ. ಇದ್ರ ಬಗ್ಗೆ HSTR ಸಂಬಂಧಿಸಿದಂತೆ ಯಾವ ಯಾವ ಪುಸ್ತಕಗಳನ್ನ ಓದಬೇಕು ಅಂತ ಅನ್ನೋದಾದ್ರೆ, ಮೊದಲನೇದಾಗಿ ನೋಡಿ, ಯಾವ ಆಥರ್ಸ್ ಬುಕ್ಸ್, ಇನ್ನೊಂದು ದೊಡ್ಡ ದೊಡ್ಡ ಬುಕ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲ ನೀವು ಕೇಳಿರ್ಬೋದು. ಮೊದಲನೇದಾಗಿ 6ರಿಂದ 10ನೇ ತರಗತಿ ತನಕ ಇರ್ತಕ್ಕಂಥ ಬುಕ್ಸ್ಗಳನ್ನ ಮೊದಲು ಅಧ್ಯಯನ ಮಾಡಿ. ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂದ್ರೆ ಸಮಾಜ ಪುಸ್ತಕವನ್ನ 6ರಿಂದ 10ನೇ ತರಗತಿ ತನಕ ಲೈನ್ ಟು ಲೈನ್ ಏನ್ ಮಾಡ್ಬೇಕು, ಅಭ್ಯಾಸವನ್ನ ಮಾಡಬೇಕು. ಅಭ್ಯಾಸವನ್ನು ಮಾಡಿ ನೋಟ್ ಬರಬೇಕು, ಹಿಂದೆ ಕ್ವಶನ್ಗಳನ್ನ ಉಳಿಸಿ. ಮತ್ತೀಗ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊಸದಾಗಿ ತಂದಿರ್ತಕ್ಕಂಥ LBA ಏನಿದೆಯಲ್ಲ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಿದೆ. ಇದನ್ನ ನೀವೇನ್ ಮಾಡ್ಬೇಕು, ಪ್ರಿಂಟ್ ತಗೊಂಡು ಅಭ್ಯಾಸ ಮಾಡಿ. ಇದರಿಂದ ಕೂಡ ನೀವು ಹೆಚ್ಚು ಅಂಕಗಳನ್ನ ಪಡಿಬಹುದು. ಈಗ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅದೇ LBA ಆಧಾರದ ಮೇಲೆ ಯೂನಿಟ್ ಟೆಸ್ಟ್ ನ ಮಾಡ್ಬೇಕು. ಯೂನಿಟ್ ಟೆಸ್ಟ್ FA1, FA2, FA3 ಇವೆಲ್ಲವನ್ನು ನಾವು ಅದೇ ಕ್ವಶನ್ ಬ್ಯಾಂಕ್ ಇಂದ ಮಾಡೋದು. ನೀವು ಆ ಕ್ವಶನ್ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಓದದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಹೆಚ್ಚು ಅಂಕಗಳನ್ನ ಪಡಿಬಹುದು. ಮತ್ತೆ ನೀವೇನಾದ್ರು ಬೇಸಿಕ್ ಬುಕ್ಸ್ ಎಲ್ಲ ಓದಾಗಿದೆ, LBA ಎಲ್ಲ ಆಯ್ತು, ಇಂದಿನ ಕ್ವಶನ್ ಪೇಪರ್ಗಳನ್ನ ಜೊತೆಗೆ ಸಾಲ್ವ್ ಮಾಡಬೇಕು, ಅದನ್ನೆಲ್ಲ ಸಾಲ್ವ್ ಮಾಡಿದೀನಿ ಅಂದ್ರೆ ನಂತರ ನೀವೇನ್ ಮಾಡ್ಬೋದು, ಫಸ್ಟ್ PUC ಮತ್ತು ಸೆಕೆಂಡ್ PUC ಬುಕ್ಸ್ಗಳನ್ನ ಓದ್ಬೋದು.
ನೀವು ಸಮಾಜ ವಿಜ್ಞಾನಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಸಮಾಜ ವಿಜ್ಞಾನ ಶಿಕ್ಷಕರಾಗೋದಕ್ಕೆ ಪ್ರಯತ್ನಿಸ್ತಾ ಇದ್ರಿ ಅಂದ್ರೆ ಪ್ರಥಮ PUC, ದ್ವಿತೀಯ PUC ಇತಿಹಾಸವನ್ನು ಓದಿ, ಜಿಯೋಗ್ರಫಿಯನ್ನು ಓದಿ. ಇವುಗಳನ್ನ ಓದೋದ್ರಿಂದ ಏನ್ ಮಾಡ್ಬೋದು, ನೀವು ಹೆಚ್ಚು ಅಂಕಗಳನ್ನು ಪಡಿಬಹುದು. ಇದಿಷ್ಟು ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ HSTR ಸಂಬಂಧಿಸಿದಂತೆ ಇನ್ನೇನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ಸ್ ಮಾಡಿ. ಖಂಡಿತ ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.